ಸಮಸ್ತ ಎಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರ ಇಂದಿನೊಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಶೀಕರಣ ತಂತ್ರದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಈ ಒಂದು ತಂತ್ರವನ್ನು ಯಾವ ರೀತಿ ಮಾಡೋದಂದರೆ 2 ವೀಳ್ಯದೆಲೆ ಹಾಗೂ ಒಂದು ನಿಂಬೆಹಣ್ಣು ಇದರ ಸಹಾಯದಿಂದ ಮಾಡ್ತಕ್ಕಂಥದ್ದಾಗಿರುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ನಿಮ್ಮ ಪ್ರೀತಿಯನ್ನು ನೀವೇನಾದರೂ ಕಳ್ಕೊಂಡಿದ್ರೆ, ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಆಗಿದ್ರೆ ಅದನ್ನು ಮತ್ತೆ ನಿಮ್ಮ ಜೀವನದಲ್ಲಿ ಮರಳಿ ಪಡೆಯೋದಕ್ಕೆ ಮಾತ್ರ ಉಪಯೋಗಿಸಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಸಕಲ ಕಷ್ಟಗಳಿಗೆ ಪರಿಹಾರ ಬೇಕು ಅಂದರೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ಗುಪ್ತ ಸಮಸ್ಯೆಗಳನ್ನು ನೀವೇನಾದರೂ ಎದುರಿಸ್ತಾ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ ವೀಕ್ಷಕರೇ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಮಾಡಿಕೊಡ್ತೇವೆ. ಯಾವ ರೀತಿ ಮಾಡ್ತೇವೆ ಎಲ್ಲದರ ಕುರಿತಾಗಿ ಮಾಹಿತಿಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ. ಹಾಗೆ ಮೊದಲನೇದಾಗಿ ಈ ಒಂದು ತಂತ್ರವನ್ನು ಯಾವ ರೀತಿ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆದರೆ ವಿಶೇಷ ಸೂಚನೆ, ಈ ಒಂದು ಸೂಚನೆ ನಿಮಗೆ ಯಾವಾಗಲೂ ನೆನಪಿರಲಿ. ಏನಪ್ಪ ಅಂದರೆ, ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬಾರ್ದು. ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ, ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ದರೆ, ಅವರನ್ನು ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ಸಾಗಿ ಅವ್ರು ನಿಮಗೆ ಬರಬೇಕು, ನಿಮ್ಮ ಜೀವನದಲ್ಲಿ ಅವರು ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ತಂತ್ರವನ್ನು ಉಪಯೋಗಿಸಿ. ಹಾಗೆ ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ತಂತ್ರವನ್ನು ನಾನು ನಿಮಗೆ ಜನರಿಗೆ ಉಚಿತವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೂ ಇದನ್ನು ಕೆಟ್ಟ ಕೆಲಸಗಳಿಗೆ ಯಾವುದೇ ಕಾರಣಕ್ಕೂ ಉಪಯೋಗಿಸೋಕ್ಕೆ ಹೋಗಬಾರ್ದು ವೀಕ್ಷಕರೇ. ಯಾವ ರೀತಿ ಈ ತಂತ್ರ ಮಾಡೋದಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ 2 ವೀಳ್ಯದೆಲೆಯನ್ನು ತೆಗೆದುಕೊಂಡು ಒಂದು ವೀಳ್ಯದೆಲೆಯ ಮೇಲೆ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನ ಹೆಸರನ್ನು ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಹೆಸರನ್ನು ಬರೆದ ನಂತರದಲ್ಲಿ ಈ ಒಂದು ಮಂತ್ರವನ್ನು ಬರೀಬೇಕು. ಓಂ ಕಾಳಿ, ಮಹಾಕಾಳಿ, ಭದ್ರಕಾಳಿ, ಶ್ರೀಕಾಳಿ, ಮಹಾಕಾಳಿ, ಇಷ್ಟ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಇಷ್ಟ ಸ್ತ್ರೀ ವಶೀಕರಣಂ ತ್ವಮ ಕರಯೇತ್ ಅಂತ ಹೇಳಿ ಬರ್ಕೊಳ್ಬೇಕಾಗ್ತದೆ. ಆಯಿತಾ? ಆ ರೀತಿಯಾಗಿ ಒಂದು ಎಲೆಯ ಮೇಲೆ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಬರೆದ ನಂತರದಲ್ಲಿ ಅದರ ಮೇಲೆ ಒಂದು ನಿಂಬೆಹಣ್ಣನ್ನು ಇಟ್ಟು ಆ ನಿಂಬೆಹಣ್ಣಿನ ಮೇಲೆ ಕೂಡ ಅವರ ಹೆಸರನ್ನು ನೀವು ಬರೀಬೇಕಾಗ್ತದೆ. ಈ ರೀತಿಯಾಗಿ ಹೆಸರನ್ನು ಬರೆದ ನಂತರದಲ್ಲಿ ಇದನ್ನು ನೀವು ಪೂರ್ವ ದಿಕ್ಕಿಗೆ ಮುಖವಾಗಿ ನಿಂತ್ಕೊಳ್ಬೇಕಾಗ್ತದೆ. ಪೂರ್ವ ದಿಕ್ಕಿಗೆ ಮುಖವಾಗಿ ನಿಂತುಕೊಂಡು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕಪ್ಪ ಅಂತ ನೋಡೋದಾದರೆ, ಬೆಳಗಿನ ಜಾವ ಸೂರ್ಯ ಉದಯಕ್ಕೂ ಮುಂಚೆ ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ. ಆಯಿತಾ? ಎಲ್ಲರೂ ಹೇಳೋದಕ್ಕಿಂತ ಮುಂಚೆ ಪ್ರಾತಃ ಕಾಲದಲ್ಲಿ ಎದ್ದು ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗ್ತದೆ ವೀಕ್ಷಕರೇ. ಅದನ್ನು ನೀವು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಈ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ. ಬರ್ಕೊಂಡು ಹಾಗೂ ಈ ಒಂದು ತಂತ್ರವನ್ನು ಮಾಡೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಸ್ನಾನವನ್ನು ಮಾಡಬಾರ್ದು ವೀಕ್ಷಕರೇ. ಈ ಒಂದು ತಂತ್ರವನ್ನು ಮಾಡೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಸ್ನಾನವನ್ನು ಮಾಡಬಾರ್ದು ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ರೀತಿಯಾಗಿ ಮಾಡಿ ಇದನ್ನು ತೆಗೆದುಕೊಂಡು ಹೋಗಿ ಒಂದು ಆಲದ ಮರ ಅಂತ ಏನು ಹೇಳ್ತೀವಲ್ಲ, ಆ ಆಲದ ಮರದ ಹತ್ರ ಹೋಗಿ ಇಟ್ಟು ಬರಬೇಕಾಗ್ತದೆ. ಆಯಿತಾ? ಇಟ್ಟು ಬಂದ ನಂತರದಲ್ಲಿ ನೀವು ಮನೆಗೆ ಬಂದ ನಂತರದಲ್ಲಿ ಶುಚಿಯಾಗಿ ಒಂದು ಸ್ನಾನವನ್ನು ಮಾಡ್ಕೊಳ್ಬೇಕಾಗ್ತದೆ. ಸ್ನಾನವನ್ನು ಮಾಡಿದ ನಂತರದಲ್ಲಿ ನೀವು ಒಂದು ಕಪ್ಪು ದಾರವನ್ನು ನಿಮ್ಮ ಕೈಗೆ ಕಟ್ಕೊಳ್ಬೇಕಾಗ್ತದೆ. ಕಪ್ಪು ದಾರವನ್ನು ಕೈಗೆ ಕಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಕಟ್ಟಿಕೊಂಡ ನಂತರದಲ್ಲಿ, ಆಯಿತಾ, ಕಪ್ಪು ದಾರವನ್ನು ಕಟ್ಟಿಕೊಂಡ ನಂತರದಲ್ಲಿ 9 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಕಪ್ಪು ವರ್ಣದ ವಸ್ತ್ರ, ಕೆಂಪು ವರ್ಣದ ವಸ್ತ್ರ ಹಾಗೂ ಹಸಿರು ಬಣ್ಣದ ವಸ್ತ್ರ, ಈ 3 ಬಣ್ಣದ ವಸ್ತ್ರವನ್ನು ನೀವು ಯಾವುದೇ ಕಾರಣಕ್ಕೂ ಧಾರಣೆ ಮಾಡ್ಕೋಬಾರ್ದು. ಶರ್ಟು, ಪ್ಯಾಂಟು ಯಾವುದೇ ಆಗಿದ್ದರೂ, ಪಂಚೆ ಯಾವುದಾಗಿದ್ರೂ ಕೂಡ ಈ 3 ಬಣ್ಣದ ವಸ್ತ್ರಗಳನ್ನು ನೀವು ಧಾರಣೆ ಮಾಡಿಕೊಳ್ಳೇಬಾರ್ದು. ಅಕಸ್ಮಾತ್ ಮಾಡಿದ್ರಿ ಅಂದರೆ ನಿಮ್ಮ ಕೆಲಸ 100% ಆಗೋದಿಲ್ಲ. ಆಯಿತಾ? ಈ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಆಯಿತಾ? ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಆಯಿತಾ, ನೀವು ಇದನ್ನು ಇಟ್ಟು ಬಂದು ಯಾವ ರೀತಿಯಾಗಿ ಇಟ್ಟು ಬಂದಿದ್ದೀರಲ್ಲ, ಖಂಡಿತವಾಗ್ಲೂ ಕೂಡ ಅತಿ ಶೀಘ್ರದಲ್ಲಿ ನೀವು ಇಷ್ಟಪಟ್ಟಂಥವರು ನಿಮಗೆ ಫೋನನ್ನು ಮಾಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ. ಹಾಗೂ ನೀವು ಬೇಡ ಅಂತ ದೂರ ತಳ್ಳಿದ್ರು ಅವರು ನಿಮ್ಮ ಹಿಂದೆ ಬರ್ತಾರೆ, ನೀವು ತಳ್ಳಿದ್ರು ಕೂಡ ನಿಮ್ಮ ಹಿಂದೆ ಬರ್ತಾರೆ, ನೀವು ಬೇಡ ಅಂದರೂ ಕೂಡ ಅವ್ರು ನಿಮ್ಮ ಹಿಂದೆ ಬರ್ತಾರೆ, ನೀವು ಕರೆದಲ್ಲಿಗೆ ಬರ್ತಾರೆ, ಕೇಳಿದ್ದೆಲ್ಲ ಮಾಡ್ತಾರೆ ವೀಕ್ಷಕರು. ಈ ರೀತಿಯಾಗಿರ್ತಕ್ಕಂಥ ವಶೀಕರಣ ತಂತ್ರದ ಕುರಿತಾಗಿ ಮಾಹಿತಿಯನ್ನು ನೀವು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ವೀಕ್ಷಕರೇ, ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ದರೆ, ನಿಮ್ಮ ಪ್ರೀತಿ ನಿಮ್ಮ ಜೀವನದಿಂದ ಏನಾದರೂ ದೂರ ಆಗಿತ್ತು ಅಂದರೆ ಅದನ್ನು ಮತ್ತೆ ಮರಳಿ ಪಡೆಯೋದಕ್ಕೆ ಈ ಒಂದು ತಂತ್ರವನ್ನು ಉಪಯೋಗಿಸಿ.
ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಅನೇಕ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ ವೀಕ್ಷಕರೇ, ಕರೆ ಮಾಡಿ, ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ. ನಮಸ್ಕಾರ.